ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೋಡಿ, ನನ್ನ ಶಾಂತಾಸ್ ಗೋಲ್ಡನ್ ವ್ಲಾಗ್ಸ್ ಅನ್ನೋ ಚಾನಲ್ನಲ್ಲಿ ನನ್ನ ಮೊದಲನೇ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಕಡೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ವರ್ಷದ ಮೊದಲನೇ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ರಾತ್ರಿಯೇ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಬಣ್ಣ ತುಂಬಿಸ್ಬಿಟ್ಟು ಮಲಗಿದ್ದೆ. ನೋಡಿ, ಇವಾಗಿದ್ದು ಸ್ನಾನ ಎಲ್ಲ ಮುಗಿಸಿ ಬಾಗಿಲು ಎಲ್ಲ ತೊಳೆದ್ಬಿಟ್ಟು ಇನ್ನು ಹೊಸ್ಲಿಗೆಲ್ಲ ತೊಳೆದು ಅರಿಶಿನ ಕುಂಕುಮ ಹೂವು ಎಲ್ಲ ಇಡ್ತಾಯಿದ್ದೀನಿ. ಇನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಚೆಂದ ಅಲ್ವಾ. ಈ ಜನವರಿ ಸ್ಟಾರ್ಟ್ ಆದರೆ ಇನ್ನು ಡಿಸೆಂಬರ್ವರೆಗೂ ತಿಂಗಳಿಗೆ ಒಂದೊಂದು ಹಬ್ಬ ಬರ್ತಾ ಇರುತ್ತೆ. ನಿಜ, ನನಗಂತೂ ಹಬ್ಬ ಆಚರಿಸೋದಂದರೆ ತುಂಬ ಇಷ್ಟ. ಇನ್ನೊಂದು ಏನಂದರೆ, ನಮ್ಮ ರೈತರಿಗೆ ನಾವೆಷ್ಟು ಧನ್ಯವಾದ ಹೇಳಿದ್ರೂ ಸಾಲಲ್ಲ. ಅವರು ಕಷ್ಟಪಟ್ಟು ಮಳೆ ಇಲ್ಲ ಅಂದರೂ ಬೆಳೆ ಇಲ್ಲ ಅಂದ್ರೂ ಕಷ್ಟಪಟ್ಟು ಮಳೆ ಬೆಳೆ ಅವರು ಎಲ್ಲ ಮಾಡ್ತಿರೋದ್ರಿಂದಲೇ ನಾವಿಷ್ಟು ಚೆನ್ನಾಗಿ ಅವ್ರು ಬೆಳೆದಿರೋ ಬೆಳೆ ಎಲ್ಲ ತಿನ್ನೋಕ್ಕಾಗ್ತಾ ಇರೋದು. ನಿಜ, ಅವ್ರಿಗೊಂದು ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಇಲ್ಲಿ ಅಡುಗೆ ಮನೆಗೆ ಬಂದೆ. ಊರಲ್ಲೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮಮ್ಮವರೆಲ್ಲ ಹಬ್ಬ ಬಂತು ಅಂತ ಅಂದರೆ ಬೆಳಿಗ್ಗೆನೇ ಎದ್ದು ಒಲೆ ಎಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿಬಿಟ್ಟೆ ಒಲೆ ಹಚ್ತಾ ಇದ್ದಿದ್ದು. ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಯಾವುದೇ ಹಬ್ಬ ಬಂದರೂ ಫಸ್ಟು ಸ್ನಾನ ಮುಗಿಸಿ ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಎಲ್ಲ ಗುಡಿಸಿ ಒರೆಸಿ ಸಾರಿಸಿ ಅಡುಗೆ ಮನೆ ಬಂದು ಗ್ಯಾಸ್ಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿರ್ತೀನಿ. ಇನ್ನು ಪೂಜೆ ಮಾಡಿದ್ದಾದಮೇಲೆ ರಾತ್ರಿ ಬರೋದು ಲೇಟಾಯಿತು, ಮಲಗೋದು ಲೇಟಾಯಿತು. ಸೊ ಹಂಗಾಗಿ ಇವಾಗ ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲ ತೊಗೊಂಬಂದಿದ್ದೆ, ಅದೆಲ್ಲ ತೊಳ್ಕೊತಾ ಇದ್ದೀನಿ. ನಿಜ ಹೇಳಬೇಕು ಅಂತ ಅಂದರೆ ಸಿಟಿಲಿ ಹಬ್ಬ ಮಾಡೋದಕ್ಕಿಂತ ಹಳ್ಳೀಲಿ ಹಬ್ಬ ಆಚರಿಸೋದಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ನಾವು ಸಣ್ಣ ಹುಡುಗರಾಗಿದ್ದಾಗಿಂದನೂ ಹಳ್ಳಿಲೇ ಬೆಳೆದಿರೋದ್ರಿಂದ ಹಳ್ಳಿ ವಾತಾವರಣನೇ ತುಂಬ ಇಷ್ಟ. ಏನಂದರೆ ಕೆಲಸದ ಒತ್ತಡದಿಂದ ಕೆಲಸಗಳಿಗೆ ರಜೆ ಇಲ್ಲದ ಕಾರಣ ಊರ ಕಡೆ ಹೋಗೋದಕ್ಕಾಗಲ್ಲ ಪ್ರತಿ ಹಬ್ಬಕ್ಕೂ. ಹಾಗಾಗಿ ಇಲ್ಲೇ ಆಚರಿಸ್ತೀನಿ ಹಬ್ಬಗಳನ್ನೆಲ್ಲ. ಈ ಸಂಕ್ರಾಂತಿ ಹಬ್ಬ ಬಂದರೆ ನನ್ನ ಸಣ್ಣ ವಯಸ್ಸಲ್ಲಿ ಇದ್ದಿದ್ದೆಲ್ಲ ನನಗೆ ನಮ್ಮ ಊರೆಲ್ಲ ಜ್ಞಾಪಕ ಆಗುತ್ತೆ. ನಾವು ಬೆಳಗ್ಗೆ ಎಲ್ಲರೂ ರಾತ್ರಿಯೇ ಸಗಣಿನಲ್ಲಿ ಎಲ್ಲ ಹೊರ್ಗಡೆ ಎಲ್ಲ ಸಾರಿಸಿದ್ದಾದಮೇಲೆ ರಾತ್ರಿ ನಮ್ಮಮ್ಮವ್ರು ರಂಗೋಲಿ ಬಿಟ್ಕೊಡೋರು. ನಾವು ಅದಕ್ಕೆ ಬಣ್ಣ ತುಂಬಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾರ್ಯಾರ ಮನೆ ಮುಂದೆ ಯಾವ ಥರ ರಂಗೋಲಿ ಬಿಟ್ಟಿದ್ದಾರೆ ಅಂತ ನೋಡ್ಕೊಂಬರ್ತಾಯಿದ್ವಿ ಸಂಜೆವರೆಗೂ. ಇನ್ನು ನಾನು ಇನ್ನು ಹೊರ್ಗಡೆ ಎದ್ದು ಊರಲ್ಲೆಲ್ಲ 6 ಗಂಟೆಗೆ ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಮ್ಮ ಓನರೇ ಹೊರಗಡೆ ಎಲ್ಲ ರಂಗೋಲಿ ಬಿಟ್ಬಿಟ್ಟು ಅವರೇ ಬಣ್ಣ ಎಲ್ಲ ತುಂಬಿಸಿದ್ರು. ನಾವು ನಮ್ಮ ಮನೆ ಮುಂದೆ ಮಾತ್ರ ರಂಗೋಲಿ ಬಿಟ್ಕೊಂಡು ಬಣ್ಣ ತುಂಬಿಸ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ರಂಗೋಲಿ ಮುಂದೆ ಇಲ್ಲಿ ಎಷ್ಟು ತುಡುಕಿದ್ರೂ ಸಗಣಿ ಸಿಕ್ಕಿಲ್ಲ. ಹಾಗಾಗಿ ಅರಶಿನದಲ್ಲೇ ನಾನು ಗಣೇಶನ ಮಾಡಿಬಿಟ್ಟು ಅದಕ್ಕೆ ಗರ್ಕೆನೂ ಸಿಕ್ಕಿಲ್ಲ. ಹಾಗಾಗಿ ಅದಕ್ಕೆ ಸಾವಂತಿಗೆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನಾವು ಹೊರಗಡೆ ಗೆಣಸು ಅವರೆಕಾಯಿ ಕಡಲೆಕಾಯಿ ಕಬ್ಬು ಎಲ್ಲ ಇಟ್ಬಿಟ್ಟು ಅದು ಪೂಜೆ ಮಾಡೋವಂಥದ್ದು. ಇನ್ನು ನಾನು ಹೊರಗಡೆ ಎಲ್ಲ ಪೂಜೆ ಮುಗಿಸಿದ್ದಾದಮೇಲೆ ಮನೆ ಒಳಗಡೆ ಪೂಜೆ ಮಾಡೋದು. ನೋಡಿ, ಇಲ್ಲಿ ಚಿಕ್ಕದೊಂದು ಗಣೇಶ ಮೂರ್ತಿನ ನಾವಿರೋ ಮನೆ ಓನರು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ. ಅವರು ನಾವು ದೊಡ್ಡದು ನಮ್ಮ ಕೈಲಿ ದೇವಸ್ಥಾನ ಕಟ್ಟಿಸ್ಬಿಟ್ಟು ನಾವು ಪೂಜೆ ಮಾಡೋದಕ್ಕಾಗಲ್ಲ. ಹಾಗಾಗಿ ನಮ್ಮ ಮನೆ ಮುಂದೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾಯಿದ್ರು ನನಗೆ. ನಿಜ ತುಂಬ ಖುಷಿ ಆಗುತ್ತೆ ಅವರು ಮಾಡಿರೋದನ್ನ ನೋಡಿ. ಮತ್ತು ನಾನು ನನ್ನ ಮಗಳು ಇಬ್ಬರು ಹೊರಗಡೆ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಇನ್ನು ಬೆಳಗ್ಗೆನೇ ಒಂದು ಹಸು ಬಂತು. ಹಸಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಇಬ್ಬರೂ ಒಳಗಡೆ ಹೋದ್ವಿ. ಇನ್ನು ನಾನು ನಿನ್ನೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನನ್ನ ಮಗಳಿಗೆ ಹೇಳಿದ್ದೆ, ಸ್ಕೂಲಿಂದ ಬಂದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಇಟ್ಬಿಡು, ನಾಳೆ ಲೇಟ್ ಆಗುತ್ತೆ, ನಾನು ಬಂದು ನಾಳೆ ಜೋಡಿಸಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹೇಳೋಗಿದ್ದೆ. ಅವಳು ಬಂದು ನಾನು ಹೇಳಿದ ಪ್ರಕಾರನೇ ಎಲ್ಲ ದೇವ್ರ ಸಾಮಾನೆಲ್ಲ ಎತ್ಬಿಟ್ಟು ಅವನ್ನೆಲ್ಲ ನೀಟಾಗಿ ಎಲ್ಲ ತೊಳೆದು ಇಟ್ಟಿದ್ಲು.
ಎಲ್ಲ ಜೋಡಿಸಿ ಇಟ್ಟಿದ್ಲು. ಇನ್ನು ನಾನು ಎಲ್ಲ ಹೊರಗಡೆದು ಎಲ್ಲ ಪೂಜೆ ಮುಗಿಸ್ಬಿಟ್ಟು ಇನ್ನು ಒಳಗಡೆ ಹೋಗಿ ಎಲ್ಲ ಮುಂಚೆನೇ ಜೋಡಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನಾವು ಸಂಕ್ರಾಂತಿ ಹಬ್ಬಕ್ಕೆ ನೈವೇದ್ಯಕ್ಕಂತ ಎಲ್ಲ ದೇವ್ರ ಮುಂದೆ ಏನಿಡಲ್ಲ, ಬರೀ ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಆ ಥರ ಇಟ್ಬಿಟ್ಟು ಪೂಜೆ ಮಾಡೋದು. ಇನ್ನು ಎಲ್ಲ ಪೂಜೆ ಆದಮೇಲೆ ನಾವು ಮನೇಲಿ ಏನಾದರೂ ಈ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಆ ಥರ ಮಾಡಿಕೊಂಡು ನಾವು ಊಟ ಮಾಡೋದು. ಇನ್ನು ನಾನು ಮಕ್ಕಳು ಎಲ್ಲ ಸೇರಿಸ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸಿ ಇನ್ನು ನಮ್ಮ ಅಕ್ಕನ ಮಗ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದರೆ ಅವ್ರನ್ನ ಕಳ್ಸೋಕ್ಕೆ ಹೋಗಬೇಕು. ನೋಡಿ ನಮ್ಮನೆದು ಹಬ್ಬ ಈ ಥರ ಸಿಂಪಲಾಗಿ ನಾವು ಆಚರಿಸಿದ್ವಿ. ಇನ್ನು ಮಾತಾಡ್ತಾ ವಿಡಿಯೋ ಕಡೆಗೆ ಬಂದುಬಿಟ್ಟಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್.